ಹಾಂ ಆಯ್ತು ಬನ್ನಿ ಇವತ್ತು ಹಲೋ ಇರು ಎಲ್ಲರೂ ಬರಲಿ. ಅಲ್ಲ ಮಾತಾಡಿ ಈ ರೀತಿ ಇದು ಹಂಗಲ್ಲ, ಇಲ್ಲಿಂದ ಅವ್ರು ಕಾಣಿಸ್ಬೇಕು, ಲೈವ್ ಕಾಣಿಸ್ಬೇಕು. ಬನ್ನಿ ಬನ್ನಿರಿ, ಅವ್ರಿಗೆ ಹಾಕ್ರಿ ಹೂನಾರ. ಬನ್ನಿ ಸರ್, ನೀವು ಲೈವ್ ಮಾಡಿ ಬನ್ನಿ. ಎಲ್ಲಿ ನಿಂತ್ಕೊಳ್ರಿ. ಇದು ಗ್ರಾಮಾಂತರ ಪೊಲೀಸ್ ಠಾಣೆ ಅಂತ ಕಾಣಿಸ್ಬೇಕು. ಎಲ್ಲ ಅಲ್ಲೇ ನಿಂತ್ಕೊಳ್ಳಿ. ಅಯ್ಯೋ ಇರಪ್ಪ, ಅವ್ರೇನು ಪ್ರೀತಿಯಿಂದ ತಂದು ಕೊಡ್ತಾವ್ರ ಸರ್. ಸರ್ ಬೇಡ, ನಮಗೆ ಪೊಲೀಸ್ ಸ್ಟೇಷನ್ ಕಾಣಿಸ್ಬೇಕು. ಇಲ್ಲಿ ಬನ್ನಿಲ್ಲ ಅಂತಂದ್ರೆ ಏನ್ ಸ್ಟೇಷನ್ ಕಾಣಿಸೋದೇ ಇಲ್ಲ, ಲೈಟ್ ಬೇಡ. ನಮ್ಮ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಯಾಕಂದ್ರೆ ಅವರು ಸ್ಟೇಷನ್ ಮೊಟ್ಟ ಮೊದಲಿಗೆ ಈಚೆ ಬರ್ತಿದ್ದಾರೆ. ಮತ್ತೆ ಅದೇ ರೀತಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಅಂತ ಮೋಹನ್ ಸಿಜಿ ಅವರು, ಅದೇ ರೀತಿ ನಮ್ಮ ಉಪಾಧ್ಯಕ್ಷರು, ತಾಲೂಕು ಉಪಾಧ್ಯಕ್ಷರು, ಕಾರ್ಯದರ್ಶಿಯಾಗಿರುವಂತಹ ಸುಬ್ರಹ್ಮಣ್ಯ ಅವರು, ಅದೇ ರೀತಿ ಮಾಲೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂತ ಬಾಲಸುಬ್ರಹ್ಮಣ್ಯ ಅವರು, ಬಾಲಚಂದ್ರ ಅವರು, ಅದೇ ರೀತಿ ಬೇನಹಳ್ಳಿ ವೆಂಕಟೇಶ್ ಅವರು, ಮತ್ತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ, KRS ಪಾರ್ಟಿಗೆ ಜೈ. ಬಂಧುಗಳೇ ನಮಸ್ಕಾರ, ನಾನು ಮಹೇಶ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಕೋಲಾರ ಜಿಲ್ಲಾ ಉಸ್ತುವಾರಿ. ಇವತ್ತು ಏನು ನಾವು ಕೋಲಾರ ಜಿಲ್ಲಾ ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಆ ಪ್ರತಿಭಟನೆಯಲ್ಲಿ ಅನೇಕ ಪದಾಧಿಕಾರಿಗಳು ಮತ್ತು ಸೈನಿಕರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಏನಪ್ಪ ವಿಷಯ ಅಂತಂದ್ರೆ, ಅನೇಕ ಬಾರಿ ಇಲ್ಲಿ ಸರ್ಕಾರಿ ಸ್ಮಶಾನ ಒತ್ತುವರಿ ಮಾಡಿರ್ತಾರೆ, ಮತ್ತೆ ರಾಜ್ ಕಾಲುವೆಗಳನ್ನ ಒತ್ತುವರಿ ಮಾಡಿರ್ತಾರೆ, ಮತ್ತೆ ಸುಮಾರು ಒಂದು 5-6 ಸಮಸ್ಯೆಗಳನ್ನ ಇಟ್ಕೊಂಡು ನಾವೇನು ನಮ್ಮ ಮನೆ ಸಮಸ್ಯೆಗಳನ್ನ ಬಗೆಹರಿಸ್ಕೊಡಿ, ಇಲ್ಲಂತಂದ್ರೆ ಬೇರೆಯವ್ರ ಸಮಸ್ಯೆ ಬಗೆಹರಿಸ್ಕೊಡಿ ಅಂತ ಹೋಗಲೇ ನಾವು ಸಾರ್ವಜನಿಕರಿಗೆ ಆಗ್ತಾ ಇರುವಂತಹ ತೊಂದರೆಯನ್ನ ಬಗೆಹರಿಸ್ಕೊಡಿ ಅಂತ ಹೇಳ್ಬಿಟ್ಟು ಅನೇಕ ಬಾರಿ ಅರ್ಜಿಯನ್ನ ಕೊಟ್ಟರು ಸಹ ಇಲ್ಲಿರುವಂತಹ ಜಿಲ್ಲಾಧಿಕಾರಿಗಳು ಮತ್ತು ಅಪಾರ ಜಿಲ್ಲಾಧಿಕಾರಿಗಳು ಅವರು ತುಂಬಾ ಅಗೌರವದಿಂದ ನಡ್ಕೊಂಡ್ರು. ಆದರೂ ಸಹ ಪರವಾಗಿಲ್ಲ, ಏನು ನಾವು ಒಂದು ಶಾಂತಿಯುತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಆ ಶಾಂತಿಯುತ ಪ್ರತಿಭಟನೆಗೆ ಅವರು ನಮಗೆ ಆ ಬೆಲೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಅವರು ಏನೋ ಒಂಥರ ನಮ್ಮದೇ ಅಧಿಕಾರ, ನಮ್ಮದೇ ಒಂದು ದರ್ಪ ಅನ್ನೋ ರೀತಿಯಲ್ಲಿ ಅವರು ನಮ್ಮ ಮೇಲೆ ದರ್ಪನ ತೋರಿಸಿದ್ದಾರೆ. ನಮ್ಮ KRS ಪಕ್ಷದ 7 ಜನರ ಸೈನಿಕರ ಮೇಲೆ ಒಂದು FIR ಅನ್ನು ದಾಖಲೆ ಮಾಡಿರ್ತಾರೆ. ಆ FIR ಅಲ್ಲಿ ಏನಪ್ಪ ಇದೆ ಅಂತಂದರೆ, ಆ ಕಡೆ ಹೋಗ್ಬಿಡೋದು ಮಾತಾಡಿ. ಏನಪ್ಪ ದೂರ ಅಂತಂದ್ರೆ, ದಿನಾಂಕ 11/6/2026 ಮಧ್ಯಾಹ್ನ 3 ಗಂಟೆಗೆ ಫಿರ್ಯಾದಿದಾರರು ಶ್ರೀ ವಿನೋದ್ CN RHM ಜಿಲ್ಲಾಧಿಕಾರಿಗಳ ಕಚೇರಿ ಕೋಲಾರ ಜಿಲ್ಲೆಯ ಕೋಲಾರ ಠಾಣೆಯ ಹಾಜರು ನೀಡಿದ ದೂರಿನ ಸಾರಾಂಶವೇನೆಂದರೆ, KRS ಪಾರ್ಟಿಯ ಕೋಲಾರ ಜಿಲ್ಲಾ ಸದಸ್ಯರು ಪ್ರತಿದಿನ ಅಂದರೆ ಸುಮಾರು 6 ತಿಂಗಳಿಂದ ಜಿಲ್ಲಾ ಕಚೇರಿಯ ಮುಂದೆ ಬಂದು ಮನವಿ ಕೊಡುವ ನೆಪದಲ್ಲಿ ಗಲಾಟೆ ಮಾಡುತ್ತಿದ್ದು, ಒಮ್ಮೊಮ್ಮೆ ನೀಡಿರುವ ಮನವಿಯ ವಿಚಾರವನ್ನು ಪದೇ ಪದೇ ಪ್ರಸ್ತಾಪಿಸುತ್ತಾ ಮನವಿ ನೀಡುತ್ತಿದ್ದರು. ಸದರಿ ಮನವಿಯ ಕೆಲಸ ಕಾರ್ಯಗಳನ್ನು ಮಾಡಿದರೂ ಸಹ ಯಾವುದೇ ರೀತಿಯ ವಿಚಾರವನ್ನು ಮುಂದಿಟ್ಟುಕೊಂಡು ಕಚೇರಿಯ ಕೆಲಸಗಳನ್ನು ಕಾರ್ಯಗಳಿಗೆ ಸಾರ್ವಜನಿಕರ ಕೆಲಸಗಳನ್ನು ನಿರ್ವಹಿಸಲು ಕಚೇರಿಯಲ್ಲಿ ಅಡ್ಡಪಡಿಸಿರುತ್ತಾರೆ. ನಾವು ಪಾಪ ನಮ್ಮ ಕಚೇರಿಗೆ ಹೋಗಲಿಲ್ಲ, ಇವತ್ತು ಈಚೆ ಕುತ್ಕೊಂಡಿದ್ವಿ, ಆದರೂ ಸಹ ಕಚೇರಿಗೆ ಹೋಗಿ ಅಡ್ಡಪಡಿಸಿದ್ದಾರೆ ಅಂತ ಹಾಕಿದ್ದಾರೆ. ಹಾಗೂ ಪ್ರತಿ ದಿನವೇ KRS ಪಕ್ಷದ ಪಾರ್ಟಿಯ ವೆಂಕಟೇಶ್, ಮೋಹನ್, ಬಾಲಚಂದ್ರ, ಪಾಪ ಬಾಲಚಂದ್ರ ಅವರು ಇದೇ ಮೊದಲನೇ ಬಾರಿಗೆ DC ಕಚೇರಿಗೆ ಬಂದಿರೋದು. ಅದು ಪಾಪ ಅದನ್ನೇ ಗೊತ್ತೇ ಇಲ್ಲ ಪಾಪ. ವಿನೋದ ಇದುವರೆಗೂ ನಾವು ಭೇಟಿನೇ ಆಗಲಿಲ್ಲ ವಿನೋದನ. ಬಾಲಚಂದ್ರ ಅವ್ರ ಪಾಪ ಮೊದಲನೇ ಬಾರಿಗೆ ಬಂದಿದ್ರು. ಪಾಪ ಮೊದಲನೇ ಬಾರಿಗೆ ಬಂದಿರೋ ಸಮಯದಲ್ಲೇ ಕೇಸ್ ಆಗಿದೆ. ಸುಬ್ರಹ್ಮಣ್ಯ ಅವರು ಹಾಗೂ ವೆಂಕಟರಮಣಪ್ಪ, ಶಂಕರ ಮತ್ತು ಲಕ್ಷ್ಮಿ ಹಾಗೂ ಇತರೆ ಯಾವುದೇ ಕಾರಣ ಇಲ್ಲದೆ ಜಿಲ್ಲಾ ಅಧಿಕಾರಿ ಕಚೇರಿಗಳ ಮುಂದೆ ಅನಿರ್ದಿಷ್ಟ ಧರಣಿ ಎಂದು ಮುಷ್ಕರ ಹೊಂದಿರುತ್ತಾರೆ. ಈ ರೀತಿಯ ಪ್ರತಿ ದಿನ ಕೆಲಸ ಕಲ್ಪೆಗಳಿಗೆ ಅಡ್ಡಿಪಡಿಸಿ ಸಾರ್ವಜನಿಕ ಕಾರ್ಯಗಳು
ನಡೆಯದಂತೆ ಅಡ್ಡಿಪಡಿಸಿರುವ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸುವಂತೆ ಕೋರುತ್ತೇನೆ ಅಂತ ವಿನೋದ್ ಅವರು ಕೊಟ್ಟಿದ್ದಾರೆ. ಬಟ್ ವಿನೋದ್ ಅವ್ರು ಯಾರು ಅಂತ ಇದುವರೆಗೂ ನಾವು ನೋಡಿಲ್ಲ. ಅವ್ರ ಹುದ್ದೆ ಏನು ಅಂತಾನೂ ಗೊತ್ತಿಲ್ಲ. ಬಟ್ ಇಲ್ಲಿ ಹಾಕಿದ್ದಾರೆ ಏನಂದ್ರೆ ಗೆಜೆಟೆಡ್ ಆಫೀಸ್ ಅಲ್ಲ. ಮಾಜಿ ಗೃಹ ಮಂತ್ರಿಗಳು ಜಿ ಪರಮೇಶ್ವರ್ ಅವರು ಒಬ್ರು ಮಹಿಳೆ ಕಾನ್ಸ್ಟೇಬಲ್ನ ಮಹಿಳೆ ಇನ್ಸ್ಪೆಕ್ಟರ್ನ ಅಡ್ಡ ಹಿಡ್ಕೊಂಡು ಕೇಸ್ ಹಾಕಿಸ್ಕೊಂಡು ನಮ್ಮ ಪಕ್ಷದ ಉಪಾಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳ ಮೇಲೆ. ಆ ರೀತಿ ಇಲ್ಲಿನ DC ಮತ್ತೆ ADC ಅವರು ಮತ್ತೆ SP ಅವರು ಸೇರಿರ್ತಾರೆ. ಯಾಕಂದ್ರೆ ಅವ್ರಿಗೆ ಈ ತರ ಕಾನೂನು ಉಲ್ಲಂಘನೆ ಯಾವ ಸಮಯದಲ್ಲಿ ಆಗುತ್ತೆ, ಸಂವಿಧಾನ ವಿರೋಧ ಯಾವ ತರ ಇರುತ್ತೆ, ಮತ್ತೆ ಕರ್ತವ್ಯಕ್ಕೆ ಅಡ್ಡಿ, ವಿಶೇಷವಾಗಿ ಕರ್ತವ್ಯಕ್ಕೆ ಅಡ್ಡಿ ಯಾವ ತರ ಇರುತ್ತೆ. ಅಟ್ಲೀಸ್ಟ್ ಅವ್ರನ್ನ ಭೇಟಿ ಆದ್ರೆ ಪರವಾಗಿಲ್ಲ, ಭೇಟಿ ಮಾಡಿ ಏನೋ ಮಾಡಿರ್ತಾರೆ ಅನ್ಬೋದು. ಭೇಟಿನೇ ಆಗಿಲ್ಲ, ನಾವು ಹೊರಗಡೆನೆ ಕೂತಿದ್ವಿ, ಕರ್ತವ್ಯಕ್ಕೆ ಅಡ್ಡಿ ಅಂತ ಹಾಕಿದಾರಲ್ವಾ. ಸೊ ಇದು ಕರ್ನಾಟಕದ ಜನತೆ ಒಂದ್ ರೀತಿ ಗಮನಿಸಬೇಕು. ಯಾಕಂದ್ರೆ KRS ಪಕ್ಷದವರೇನೋ ಹೋರಾಟ ಮಾಡ್ತಾರೆ, ಈ ತರ ಕೇಸ್ಗಳಿಗೆ ಹೆದರಲ್ಲ, ಸೈನಿಕರ ರೀತಿ ಅವರು ಏನು ನಮ್ಮ ಪೂರ್ವಿಕರು ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ್ರು, ಆ ರೀತಿ ನಾವು ಸಂವಿಧಾನ ರಕ್ಷಣೆ, ಜನರ ಹಕ್ಕುಗಳ ರಕ್ಷಣೆಗಾಗಿ ನಾವು ಹೋರಾಡ್ತೀವಿ. ನಮ್ದು ಶತಾಯ ಗಾತಾಯ ಜೀವ ಹೋದ್ರೂ ಇದ್ರಲ್ಲೇ ಹೋಗ್ಲಿ ಅಂತ ನಾವು ಇರ್ತೀವಿ. ಆದ್ರೆ ಸಾರ್ವಜನಿಕರಿಗೆ ಈ ರೀತಿ 6 ತಿಂಗಳಿಂದ ಬರ್ತಾ ಇದ್ರು ಅಂತ ನಾಚಿಕೆ ಇಲ್ದಿರ ಒಂದು ಸ್ಟೇಟ್ಮೆಂಟ್ ನಾವು ಕೊಟ್ಟಿದಾರಲ್ವಾ. 6 ತಿಂಗಳಿಂದ ಇವ್ರೇನು ಪದಗಳನ್ನ ಬಳಸಬಾರ್ದು, ಇವ್ರೇನ್ ಮಾಡಿದಾರೆ ಅಂತ ನೀವೇ ಯೋಚನೆ ಮಾಡಿ. ಸೊ ಅಷ್ಟು ಒಂದು ನಿರ್ಲಕ್ಷ್ಯ ಬೇಜವಾಬ್ದಾರಿ ವಹಿಸಿ ಇರೋದ್ರಿಂದ 6 ತಿಂಗಳಿಂದ ಬರ್ತಾ ಇದ್ರಲ್ಲಪ್ಪ, 6 ತಿಂಗಳಿಗೆ 180 ದಿನ ಆಗುತ್ತೆ. 180 ಕೇಸ್ ಹಾಕ್ಬೇಕಿತ್ತು ಇಷ್ಟೊತ್ತಿಗೆ ನಮ್ಮ ಮೇಲೆ. ನಿಮ್ಮ ಯೋಗ್ಯತೆಗೆ ಒಂದೇ ಒಂದು ಹಾಕಿದ್ದೀರಾ. ಸೊ ಇದು ಒಂದು ರೀತಿ KRS ಪಾರ್ಟಿಗೆ ನೀವು ಮಾಡ್ತಾ ಇರುವಂತ ಅವಮಾನ ಅಂತ ನನ್ಗನ್ಸುತ್ತೆ. ನಮ್ಗೆ 180 ಕೇಸ್ ಹಾಕಿದ್ರೆ ಇನ್ನೂ ಹೆಮ್ಮೆ ಪಡ್ತಾ ಇದ್ವಿ. ಸೊ ಇಲ್ಲಿರೋರು ಅಷ್ಟೇ, ನಮ್ಮ ಒಂದು ಸೈನಿಕರು ಯಾರಿದ್ದಾರೆ, ನಾವಿವತ್ತು ಕೋರ್ಟ್ಗೆ ಹೋಗಿ ಅಲ್ಲಿ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ, ಅಲ್ಲಿ ಏನು ಸತ್ಯಾಸತ್ಯತೆಯನ್ನು ಅಲ್ಲಿ ಪರಿಶೀಲನೆ ಮಾಡ್ತಾರೆ. ಅದನ್ನ ನೇರವಾಗಿ ಪೊಲೀಸರು ಯಾವ ರೀತಿ ವರ್ತನೆ ಮಾಡಿದ್ರು, ಅಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಾವು ಏನ್ ಮಾತಾಡಿದ್ವಿ ಅದನ್ನ ಸವಿಸ್ತರವಾಗಿ ಸತ್ಯವನ್ನ ಹೇಳೋಣ ಅನ್ಕೊಂಡಿದ್ವಿ. ಆದ್ರೆ ನಮ್ಮ ಒಂದು ದುರದೃಷ್ಟನೋ ಅಥವಾ ಜಿಲ್ಲಾಧಿಕಾರಿಗಳ ಮತ್ತೆ ಅಪರ ಜಿಲ್ಲಾಧಿಕಾರಿಗಳ ಅದೃಷ್ಟವೋ ಗೊತ್ತಿಲ್ಲ, ಸ್ಟೇಷನ್ ಬೇಲ್ ಆಗಿದೆ. ಸೊ ನಮಗೆ ಇದೇನು ಮತ್ತೆ ಶನಿವಾರ ಇದೇ ಸ್ಟೇಷನ್ಗೆ ಕರೆದಿದ್ದಾರೆ ನಾವು. ಸೊ ಇಲ್ಲಿರೋರಿಗೆ ಮೊದಲನೇ ಬಾರಿ ಅನ್ಸುತ್ತೆ. ಸೊ ನನ್ಗೇನು ಈ ತರ ಹಲವಾರು ಅನುಭವಗಳಾಗಿದೆ. ಆದ್ರೆ 2ನೇ ಕೇಸ್ ಇದು. ಒಂದು ಕೇಸ್ ಕ್ರಾಶ್ ಆಗಿದೆ, ಇದು 2ನೇ ಕೇಸು. ಇವಾಗ ಮುಂದಕ್ಕೆ ನಡೆಯುತ್ತೋ ಅದು ಮತ್ತೆ ಕ್ರಾಶ್ ಆಗುತ್ತೋ ಗೊತ್ತಿಲ್ಲ. ಸೊ ನನ್ಗೆ ಯಾವುದೇ ರೀತಿ ಭಯ ಆಗ್ಲಿ, ಆತಂಕ ಆಗ್ಲಿ, ಅಥವಾ ಇನ್ಯಾವುದೋ ನಮ್ಮನ್ನ ಜೈಲಿಗೆ ತಳ್ಳಿಬಿಡ್ತಾರೆ, ನಮ್ಮ ಜೀವಾವಧಿ ಶಿಕ್ಷೆ ಅಲ್ಲೇ ಕೊಡ್ತಾರೆ, ಗಲ್ ಶಿಕ್ಷೆ ಅಲ್ಲೇ ಕೊಡ್ತಾರೆ, ಇದೆಲ್ಲ ನಾವು ತಲೆನೇ ಕೆಡ್ಸ್ಕೊಳ್ದಿರ ಇವತ್ತು ಸ್ಟೇಷನ್ ಒಳಗಡೆ ಬಂದ್ವಿ. ಅವರೇ ಕರೆದ್ರು. ಸೊ ಅವ್ರು ಕರೆಯೋಕೆ ಮುಂಚೆ ನೀವು ಎಲ್ಲಾಡೋದು ಬೇಡ ಅಂತ ನಾವೇ ಗಾಡಿ ಎತ್ಕೊ ಬಂದ್ವಿ. ಆದ್ರೆ ಇಲ್ಲಿ ಒಂದಷ್ಟು ಜನ ಪೊಲೀಸರು, ಯಾಕಂದ್ರೆ ಇದು ಅವರ ಒಂದು ಸ್ಟೇಷನ್ ಅಲ್ವಾ, ಅವ್ರದಂದ್ರೆ ಸಾರ್ವಜನಿಕರದು. ಸೊ ಅವರ ಕಾರ್ಯನಿರ್ವಹಿಸುವಂತ ಠಾಣೆ ಆಗಿರೋದ್ರಿಂದ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರನ್ನ ಇನ್ಸ್ಪೆಕ್ಟ್ರೆ ಎಲ್ದಾಡಿದ್ರು. ಸೊ ಅದಕ್ಕೆಲ್ಲ ಯಾವ ರೀತಿ ಮಹಿಳಾ ಆಯೋಗದಲ್ಲಾಗಿರ್ಲಿ, ಕಾನೂನು ರೀತಿಯಲ್ಲಿ ನಾವು ಇದಕ್ಕೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ, ಇದಕ್ಕೆ ಯಾವ ರೀತಿ ನ್ಯಾಯ ಕೊಡ್ತಾರೆ, ಅದನ್ನ ಇದು ಹೋರಾಟದ ಮೊದಲನೇ ದಿನ ಅಂತ ನಾವು ಭಾವಿಸ್ತೀವಿ, ಆರಂಭ ಅಂತ ನಾವು ಭಾವಿಸ್ತೀವಿ. ಯಾಕಂದ್ರೆ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಗೌರವಾಧ್ಯಕ್ಷರ ಮೇಲೆ ಎಲೆಕ್ಷನ್ ಟೈಮಲ್ಲಿ, MP ಎಲೆಕ್ಷನ್ ಟೈಮಲ್ಲಿ 2 ಕೇಸ್ ಆಯಿತು. ಅದಕ್ಕೆ ಮೊದಲು RTO ವಿಚಾರವಾಗಿ ಮಹೇಶ್ ಅವ್ರ ಮೇಲೆ, ನಮ್ಮ ಇಂದಿರಾ ರೆಡ್ಡಿ ಮೇಲೆ, ಮತ್ತೆ ಇನ್ನ ಗಣೇಶ್ ಅವ್ರ ಮೇಲೆ, ಆನಂದ್ ಅವರು, ಇವರೆಲ್ಲ ಒಂದಷ್ಟು ಪದಾಧಿಕಾರಿಗಳ ಮೇಲೆ ಕೇಸ್ ಆಗಿತ್ತು. ಸೊ ಅವತ್ತೇ ನಾವು ಏನು KRS ಪಕ್ಷದಿಂದ ಹೊರ ಹೋಗ್ಬೇಕು ಅಥವಾ ನಾವು ಸಾಮಾಜಿಕ ಸೇವೆಯಿಂದ ಹೊರ ಹೋಗ್ಬೇಕಂದ್ರೆ ಅವರೆಲ್ಲ ಅವತ್ತೇ ಹೋಗ್ತಾ ಇದ್ರು, ನಾವು ಸಹ ಅವತ್ತೇ ಹೋಗ್ತಾ ಇದ್ವಿ. ಸೊ ನಾವು ಪಣ ತೊಟ್ಟು ಏನು ಆಗ್ಲೇ ಹೇಳ್ದಂಗೆ ನಮ್ಮ ಪೂರ್ವಿಕರು ಏನಕ್ಕೆ ನಮ್ಗೆ ಸ್ವತಂತ್ರವನ್ನ ತಂದ್ಕೊಟ್ಟಿದ್ದಾರೆ, ನಿಜಕ್ಕೂ ಅದು ಇವತ್ತು ಜನರ ಕೈಯಲ್ಲಿರ್ಬೇಕು. ಸ್ವತಂತ್ರ ಜನರ ಹಕ್ಕುಗಳು ಜನರೇ ಕೇಳಬೇಕು. ಯಾರೋ ಇವಾಗ ನಮ್ಮಂತ ಹೋರಾಟಗಾರರು ಬಂದು ಇನ್ನೊಬ್ಬರ ಒಂದು ಕೆಲಸವನ್ನ ಅಥವಾ ಅವರ ಹಕ್ಕುಗಳನ್ನ ಕೇಳೋದಕ್ಕಿಂತ ಜನರೇ ಅವರ ಹಕ್ಕುಗಳನ್ನ ಕೇಳಬೇಕು ಅನ್ನೋ ಒಂದು ಜಾಗೃತಿಯನ್ನ ಮೂಡಿಸ್ತಾ ಇದೀವಿ. DC ಅವರು ಮತ್ತು ADC ಅವರು ಮತ್ತೆ SP ಅವರು, ನೀವು ಇನ್ನ 100 ಕೇಸ್ ಹಾಕಿ, 1000 ಕೇಸ್ ಹಾಕಿ, ಅಥವಾ ಸಾಯೋ ತನಕ ನಮ್ಮನ್ನು ಜೈಲಲ್ಲೇ ಹೇಳಿ, ನಾವು ಜೈಲಲ್ಲೇ ಹೋರಾಟ ಮುಂದುವರಿಸ್ತೀವಿ. ಜೈಲಲ್ಲಿ ಯಾವ ರೀತಿ ಹೋರಾಟ ಮುಂದುವರಿಸ್ತೀವಿ ಅಂತಾನು ನಾವು ಈಗಾಗಲೇ ಹಲವಾರು ಬಾರಿ ಜೈಲ್ಗೆ ಹೋಗಿ ಬಂದಿರುವಂತವ್ರು ಹೇಳಿದ್ದಾರೆ. ಸೊ ನನಗೆ ಏನೋ ನನ್ನ ಪುಣ್ಯನೋ ಅಥವಾ ದುರಾದೃಷ್ಟ, ಒಂದ್ ರೀತಿ ದುರಾದೃಷ್ಟ, ಒಂದ್ ರೀತಿ ಪುಣ್ಯ ಅಂತ ಹೇಳ್ಬೋದು. ಸೊ ನಾನು ಇನ್ನ ಒಂದ್ಸತಿನೂ ಜೈಲ್ಗೆ ಹೋಗಿಲ್ಲ. ಆದ್ರೆ ಜೈಲ್ ಒಳಗಡೆ ಹೋಗಿದ್ದೀನಿ, ಆದ್ರೆ ಕೇಸ್ ಮೇಲೆ ಇನ್ನೊಂದ್ರ ಮೇಲೆ ಹೋಗಿಲ್ಲ. ಸೊ ಇದೊಂದು ರೀತಿ ನೀವು KRS ಪಕ್ಷದವ್ರನ್ನ
ತಡಿಬೇಕು, ಇವರ ಹೋರಾಟವನ್ನ ಹತ್ತಿಕ್ಬೇಕು, ಇವ್ರ ಹೋರಾಟವನ್ನ ನಿಲ್ಲಿಸಬೇಕು. ಇವ್ರು ಮುಂದುವರೆದ್ರೆ ನಮ್ಮ ಭ್ರಷ್ಟಾಚಾರ ಬಯಲಾಗ್ತದೆ, ಅಥವಾ ಏನು ಸಂವಿಧಾನದ ಹಕ್ಕುಗಳನ್ನ ಇವರು ರಕ್ಷಣೆ ಮಾಡ್ತಾರೆ. ಮುಂದೆ ಜನ ಎಚ್ಚೆತ್ಕೊಳ್ತಾರೆ, ನಮ್ಮನ್ನ ಹಾಕ್ಬಾರ್ದ ವಸ್ತುಗಳ ಬಳಸಿ ಹಾಕ್ತಾರೆ, ಕೇಳಬಾರ್ದು ಮಾತುಗಳನ್ನ ಬಳಸಿ ಕೇಳ್ತಾರೆ ಅನ್ನೋ ಒಂದು ಭಯ, ಆತಂಕದಿಂದ ನೀವಿವತ್ತು ನಮ್ಮ ಮೇಲೆ ಕೇಸ್ ಹಾಕಿದ್ದೀರಾ. ಸೊ ಇದು ನಿಮ್ಗೂ ಅಷ್ಟೇ ನಾವು ಆಲ್ ದ ಬೆಸ್ಟ್ ಹೇಳ್ತೀವಿ, ಅಭಿನಂದನೆ ಸಲ್ಲಿಸ್ತೀವಿ. ಯಾಕಂದ್ರೆ ಮೊದಲನೇ ಬಾರಿ ನನ್ನ ಮೇಲೆ ಕೇಸ್ ಹಾಕಿರೋದಕ್ಕೆ, ಎರಡನೇ ಬಾರಿ ನೀವು ಕೇಸ್ ಹಾಕಿರೋದು, ಆದ್ರೆ ಮೊದಲನೇ ಬಾರಿ ಯಾರು ಇನ್ನೊಬ್ರು ಜನಪ್ರತಿನಿಧಿ ಆಗಿ ಒಬ್ಬ ಅಯೋಗ್ಯ ಜನಪ್ರತಿನಿಧಿ ಹಾಕಿದ್ನೋ. ಸೊ ಇರ್ಲಿ, ಪರವಾಗಿಲ್ಲ. ಇಂತಹ ಕೇಸ್ಗಳಿಗೆ ಅಥವಾ ಇನ್ಯಾವುದೋ ಪ್ರಭಾವಿಗಳಿಗೆ ಎದುರ್ಕೊಂಡು ಹಿಂಜರಿಯೋಲ್ಲ KRS ಪಕ್ಷದವ್ರು. ನೀವು ಇವತ್ತು ತಿಳ್ಕೊಬಿಡಿ, ಅಥವಾ ದಿನ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತ ಒಂದು ಏನ್ ಪೇಜ್ ಇದೆ, ಆ ಪೇಜ್ ಅಲ್ಲಿ ದಿನನಿತ್ಯ ಸಾವಿರಾರು ಜನ ಇಂತಹ ಹೋರಾಟಗಳನ್ನ ಮಾಡ್ತಾ ಇರ್ತಾರೆ, ಇಂತಹ ಹೂವಿನ ಹಾರಗಳನ್ನ ಹಾಕ್ಸ್ಕೊಳ್ತಾ ಇರ್ತಾರೆ. ಸೊ ಏನು ಪ್ರತಿದಿನ ಜೈಲ್ಗೆ ಹೋಗಿ ಬರ್ತೀರಾ ಅಂತ ಅಲ್ಲ, ಅಥವಾ ಸ್ಟೇಷನ್ಗೆ ಹೋಗಿ ಬರ್ತೀರಾ ಅಂತಲ್ಲ, ಅವರ ಒಂದು ನಾವು ಮಾಡ್ತಾ ಇರುವಂತಹ ಸೇವೆಗೆ ಮತ್ತೆ ಕೊಡ್ತಾ ಇರುವಂತಹ ಜಾಗೃತಿಗೆ ಜನನೇ ಬಂದು ಇವತ್ತು ಸನ್ಮಾನಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮುಂದಕ್ಕೆ ಒಂದಿನ ಅಧಿಕಾರಕ್ಕೆ ಬರಬೇಕು. ಆವಾಗಲೇ ಇಂತಹ ಒಂದು ಭ್ರಷ್ಟ ಆಡಳಿತ ಹೋಗಬೇಕು, ಜನಸಾಮಾನ್ಯರಿಗೆ ರಕ್ಷಣೆ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಜನ ಬೆಂಬಲಿಸ್ತಾ ಇದ್ದಾರೆ. ಸೊ ಅಧಿಕಾರ ಯಾವುದು ಶಾಶ್ವತ ಅಲ್ಲ, ನಿಮಗೂ ಅಷ್ಟೇ. ರಿಟೈರ್ಮೆಂಟ್ ಆದ್ಮೇಲೆ ನೀವು ನಮ್ಮಂತ ಸಾಮಾನ್ಯ ಜನರೇ, ಅದಾದ್ಮೇಲೆ ಇನ್ನ ರಿಟೈರ್ಡ್ ಆಗ್ತಾರೋ ಅಥವಾ ಸಸ್ಪೆಂಡ್ ಆಗ್ತಾರೋ ಯಾವುದೇ ಒಂದು ಆಗ್ಲಿ, ಸೊ ಅದೆಲ್ಲ ನಿಮ್ಮೆಲ್ಲರಿಗೂ ಗೊತ್ತಿದೆ. ಇದೆಲ್ಲ ಕಾಮನ್ನು, ನಾವು ಸಾಮಾನ್ಯ ಜನರು ಆಗ್ತೀವಿ ಅನ್ನೋದು ನಿಮ್ಗೆ ಗೊತ್ತಿದೆ. ಆದ್ರೂ ನೀವು ಇವಾಗ ನಮ್ಮ ಕೈಲಿ ಅಧಿಕಾರ ಇದೆ, ಇವಾಗ ನಮ್ಮ ದರ್ಪವನ್ನ ತೋರ್ಸೋಣ ಅಂದ್ರೆ ತೋರಿಸಿ, ಪರವಾಗಿಲ್ಲ. ನಾವೆಲ್ಲದಕ್ಕೂ ಅಹಿಂಸೆಯಿಂದ ಮತ್ತೆ ಶಾಂತಿಯಿಂದ ನಿಮ್ಗೆ ನಿಮ್ ಜೊತೆನೇ ಇರ್ತೀವಿ, ನಿಮ್ಮ ವಿರುದ್ಧನೇ ಇರ್ತೀವಿ. ನಿಮ್ಮ ವಿರುದ್ಧ ಅಂದ್ರೆ ನೀವು ಮಾಡ್ತಾ ಇರುವಂತ ಏನು ಕರ್ತವ್ಯ ಲೋಪಗಳಿದೆಯಲ್ಲ ಅದ್ರ ವಿರುದ್ಧ, ವೈಯಕ್ತಿಕವಾಗಿ ಯಾವುದೇ ವಿರುದ್ಧ ಇಲ್ಲ. ಸೊ ನಿಮ್ಮ ಕರ್ತವ್ಯದ ವಿರುದ್ಧ. ಸೊ ಹಾಗಾಗಿ ಸೊ ನೀವು ಇನ್ನು ಎಷ್ಟೇ ಕೇಸ್ಗಳು ಹಾಕೊಂಡ್ರು ನಾವು ಏನು ಎದುರ್ಕೊಳ್ಳಲ್ಲ. ಸೊ ನಮ್ಮ ಸೈನಿಕರು ಅಷ್ಟೇ, ಯಾರು ಎದುರ್ಕೊಳ್ಳಲ್ಲ. ಸೊ ಅಂತ ಎದುರ್ಕೊಳ್ಳೋರಿದ್ರೆ ಅವರು ಕೆಲವರು, ಇವಾಗ ನಾವೇನು 25-30 ಜನ ಅಲ್ಲಿದ್ವಿ, ಕೆಲವರು ಇವರು ನಿಭಾಯಿಸಕ್ಕಾಗದೇ ಇರೋ ಕಾರಣಕ್ಕೋ ಅಥವಾ ನಾವು ಮಾತ್ರ ಸಾಕು ಇವ್ರನ್ನ ಮಾತ್ರ ಅರೆಸ್ಟ್ ಮಾಡಿದ್ರೆ ಈ ಹೋರಾಟ ನಿಲ್ಲುತ್ತೆ ಅನ್ನೋ ಒಂದು ವಿಚಾರವಾಗಿ ಇವರು ಅರೆಸ್ಟ್ ಮಾಡಿರ್ಬೋದು. ಆದರೆ ಯಾವುದೇ ವಿಚಾರ ಇರಲಿ, ನಾವು ಇಂಥದಕ್ಕೆಲ್ಲ ಕುಗ್ಗದೆ ಹಿಗ್ಗದೆ ಜಗ್ಗದೆ ಮುಂದುವರಿತಾ ಇದ್ದೀವಿ. ಅದೇನೋ ನಮ್ಮ ಗೌರವಾಧ್ಯಕ್ಷರು ಹೇಳ್ತಾ ಇರ್ತಾರೆ, ದಂಡಿಗೆದಿರ್ಲಿಲ್ಲ, ದಾಳಿಗೆದಿರ್ಲಿಲ್ಲ, ಇನ್ಯಾರ್ದು ಗಲ್ಗಂಟೆಗೆ ಎದುರ್ತೀವ ಅಂತ ಹೇಳ್ತಾ ಇರ್ತಾರೆ. ಸೊ ನಾವು ಆತರ ಎಲ್ಲವನ್ನು ಬಿಟ್ಟು ಈ ಸಮಾಜದ ಒಂದು ಒಳಿತಿಗಾಗಿ ಸಮಾಜ ಸೇವೆಯನ್ನ ಮಾಡ್ತಾ ಇದೀವಿ. ಸೊ ನಾವು ಯಾವುದೇ ರೀತಿ ಕುಗ್ಗಲ್ಲ, ನೀವು ಅನ್ಕೊಂಡಿರ್ಬೋದು. ಸೊ ನೋಡಿ, ಒಂದ್ ರೀತಿ ಇವತ್ತು ಜಡ್ಜ್ ಹತ್ರ ಹೋಗಿದ್ರು ಅದು ಯಾರನ್ನ ಹೋಗಿತಾ ಇದ್ರು, ಕೇಸ್ ಕೊಟ್ಟಿರೋದನ್ನ ಹೋಗಿತಾ ಇದ್ರು, ಕೇಸ್ ಬರ್ದಿರೋದನ್ನ ಹೋಗಿತಾ ಇದ್ರು, ಇದನ್ನ FIR ಮಾಡಿರೋದನ್ನ ಹೋಗಿತಾ ಇದ್ರು. ಸೊ ಯಾಕಂದ್ರೆ ಇವತ್ತು ಎಲ್ಲರೂ ಪ್ರಜ್ಞಾವಂತರಿದ್ದಾರೆ, ಟೆಕ್ನಾಲಜಿ ಇದೆ, ಯಾವ ಸಮಯದಲ್ಲಿ ಏನೇನು ಆಗ್ತಾ ಇದೆ ಅನ್ನೋದು ನಾವು ನಮ್ಮ ಲೈವ್ಗಳಲ್ಲೇ ನೀವು ನೋಡಿರ್ತೀರ, ನಾವು ಯಾವ ರೀತಿ ಕೂತಿದ್ವಿ. ಸೊ ಇದೆಲ್ಲ ಯಾವ ಅಪರಾಧ ಕೃತ್ಯವೇ ಅಲ್ಲಿ ನಡೆದಿಲ್ಲ, ಅಟ್ಲೀಸ್ಟ್ ಅಧಿಕಾರಿಗಳ ಭೇಟಿನೂ ಅಲ್ಲಿ ಆಗಿಲ್ಲ. ಇವತ್ತು ಈ ಒಂದು ಸ್ಥಿತಿಗೆ ಬಂದಿದ್ದೀವಿ ಅಂದ್ರೆ, ಸೊ ಇನ್ ಮುಂದೆ ನಮ್ಮ ಕಾನೂನು ಸಲಹೆಗಾರರು ಮತ್ತೆ ಏನು ಕಾನೂನು ಹೋರಾಟಗಾರರು ಘಟಕ ಇದೆ, ಅವರೆಲ್ಲ ಸೇರಿ ಕಾನೂನಾತ್ಮಕವಾಗಿ ಈ ಹೋರಾಟ ಇಲ್ಲಿಗೆ ಮುಗ್ದಿಲ್ಲ. ನಾವು ಇದೇ ಶನಿವಾರ ಭಾನುವಾರ ನಮ್ದೊಂದು ತರಬೇತಿ ಶಿಬಿರ ಇದೆ. ಹಾಗಾಗಿ ನಾವು ಮತ್ತೆ ನಾಳೆ ಬಂದ್ಬಿಟ್ಟು ಇಲ್ಲಿ ಸೋಮವಾರ ಒಂದು ದಿನಕ್ಕೆ ಪ್ರತಿಭಟನೆಗೆ ಅನುಮತಿ ಕೇಳಿ ಮತ್ತೆ ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ. ಇನ್ನೂ ಒಂದು 4 ಕೇಸ್ ಹಾಕೊಳ್ಳಿ. ಯಾಕಂದ್ರೆ ನಿಮ್ಗೂ ಒಂದ್ ರೀತಿ ಪೊಲೀಸ್ ಅವ್ರಿಗೆ ಏನು ಇರುತ್ತೆ ಇಲ್ವೋ ಗೊತ್ತಿಲ್ಲ, ಅಥವಾ ನಿಮ್ಮ ಒಂದು ಅಧಿಕಾರ ವರ್ಗಕ್ಕೆ ನಾವಿಷ್ಟು ಕೇಸ್ಗಳು ಹಾಕ್ಸಿದ್ವಿ KRS ಪಕ್ಷಕ್ಕೆ ಅಂತ ಹೇಳಿದ್ರೆ ನಿಮ್ಗೇನಾದ್ರೂ ಒಳ್ಳೆ ಗೌರವ ಕೊಡ್ತಾರೆ, ಒಳ್ಳೆ ರೆಮ್ಯುನರೇಷನ್ ಇರುತ್ತೆ, ಅಥವಾ ಇನ್ನೇನಾದ್ರೂ ಹೆಚ್ಚು ರೀತಿಯಲ್ಲಿ ಸಿಗುತ್ತೆ ಅನ್ನೋದಾದ್ರೆ ನೀವು ಕೇಸ್ಗಳು ಹಾಕೊಳ್ಳಿ. ನಾವು ಜೈಲ್ಗೆ ಹೋದ್ರೂ ಪರವಾಗಿಲ್ಲ, ಅಲ್ಲೇ ಗಲ್ಲಿಗೇರಿಸಿದ್ರು ಪರವಾಗಿಲ್ಲ, ನಾವು ನಿಜಕ್ಕೂ ಜನರ ಪರನೇ ಕೆಲಸ ಮಾಡ್ತೀವಿ, ಸಂವಿಧಾನವನ್ನ ರಕ್ಷಣೆ ಮಾಡ್ತೀವಿ, ಜನರ ಹಕ್ಕುಗಳನ್ನ ರಕ್ಷಣೆ ಮಾಡಿ ನಮ್ಮ ಹೋರಾಟಗಳನ್ನ ಮುಂದುವರಿಸ್ತೀವಿ. ಬಂಧುಗಳೇ, ಇನ್ನೊಂದು ವಿಚಾರ ಏನಂತಂದ್ರೆ, ಇವರೇನು ನಾವು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಬಟ್ ಸಂವಿಧಾನದ ಅಡಿಯಲ್ಲಿ ಇವ್ರ ಸಂವಿಧಾನ ಗೊತ್ತಿದೆಯೋ ಇಲ್ಲ ಅಂತ ಗೊತ್ತಿಲ್ಲ. ಡಾಕ್ಟರ್ BR ಸಾಹೇಬ್ ಅಂಬೇಡ್ಕರ್ ಅವರು ಬರ್ದಿರೋಂಥ ಸಂವಿಧಾನಕ್ಕೆ ನಿಜವಾಗ್ಲೂ ಅಗೌರವ ತರ್ತಾ ಇದ್ದಾರೆ. ಯಾಕಂತಂದ್ರೆ 6 ಗಂಟೆ ಮೇಲೆ ಮಹಿಳೆಯರನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಬಂಧಿಸುವಾಗಿಲ್ಲ ಅಂತ ಸುಪ್ರೀಂ ಕೋರ್ಟೇ ಆದೇಶ ಮಾಡಿದೆ.
ಆಗೇನಾದರೂ ಬಂಧಿಸಬೇಕು ಅಂತಂದರೆ ಮ್ಯಾಜಿಸ್ಟ್ರೇಟ್ ಹತ್ರದಿಂದ ಪರ್ಮಿಷನ್ ತೊಗೊಂಡು ಒಬ್ಬ ಮಹಿಳಾ ಅಧಿಕಾರಿಯನ್ನು ಬಂಧಿಸಬೇಕು. ಬಟ್ ಇವರು ಯಾವುದೇ ರೀತಿಯ ಪರ್ಮಿಷನ್ ನಂದೇ ಸ್ಟೇಷನ್ ಅದೇ ನಮ್ಮ ಅಪ್ಪನ ಮನೆಯವರು ಇದೆ ಅನ್ನೋ ರೀತಿ ಇವರು ಬಂಧಿಸ್ಬಿಟ್ಟು ಇವತ್ತು ನಮ್ಮ ಕೋಲಾರ ಜಿಲ್ಲಾಧ್ಯಕ್ಷರು ಅಂತ ಲಕ್ಷ್ಮಿ ಅವ್ರನ್ನ ಬಂಧಿಸಿದ್ರು. ಈಗ ಏನು ಸಮಯ 9:15 ಆಗಿದೆ. ನೀವು ನೋಡ್ತಾ ಇರ್ಬೋದು ಪಾಪ ಒಬ್ಬ ಮಹಿಳೆಯನ್ನ ಆ ಥರ ಬಂಧಿಸಾಗಿಲ್ಲ. ಮತ್ತು ನಾವು ಮಹಿಳಾ ಸಹಾಯವಾಣಿಗೆ ಏನು 1091 ಏನು ಮಹಿಳಾ ಸಹಾಯವಾಣಿ ಕೇಂದ್ರ ಇದೆಯೋ ಅದಕ್ಕೆ ಕರೆಯನ್ನು ಕೂಡ ಮಾಡಿದ್ವಿ. ನಮಗೆ ಇಮಿಡಿಯೇಟ್ ಇದು ಬೇಕು, ಸಹಾಯ ಬೇಕು ಅಂತ. ಬಟ್ ದುರದೃಷ್ಟ ಏನಂತಂದರೆ ನಮ್ಮ ಸರ್ಕಾರನೂ ಹಾಗೆ ಇದೆ. ಏನೋ ನಾವು ಮಹಿಳೆಯರಿಗೆ ರಕ್ಷಣೆ ಕೊಟ್ಬಿಡ್ತೀವಿ, ಮಹಿಳೆಯರಿಗೆ ಆ ಥರ ಮಾಡಿಬಿಡ್ತೀವಿ, ಈ ಥರ ಮಾಡಿಬಿಡ್ತೀವಿ ಅಂದರೆ ಎಲ್ಲಿದೆ ನಮ್ಮ ಮಹಿಳೆಯರಿಗೆ ರಕ್ಷಣೆ? ಮಾಡ್ಕೋಬೇಕು ಅವರಷ್ಟೇ. ಅಲ್ಲಲ್ಲ, 1091ಗೆ ಕರೆ ಸಹ ಹೋಗ್ತಾ ಇಲ್ಲ. ಈಗ ಇಷ್ಟೊತ್ತು ಪಾಪ ನಾನು ಪದ್ಮ ಅವರು ತುಂಬ ಸರಿ ಒಂದು 10 ಸರಿ 20 ಸರಿ ಮಾಡ್ತಾನೆ ಇದೀವಿ, ಈಗಲೂ ಹೋಗ್ತಾನೆ ಇಲ್ಲ. ಮತ್ತು ಮಹಿಳೆಯರಿಗೆ ರಕ್ಷಣೆ ಎಲ್ಲಿಂದ ಸಿಗುತ್ತೆ? ಮತ್ತು ಸುಮ್ಮನೆ ಏನೋ ಮಹಿಳೆಯರ ರಕ್ಷಣೆಗೋಸ್ಕರ ವಾಹನಗಳಿಡೋದು ಏನು ನೋಡಿದ್ದೀರಾ? ಮತ್ತೆ ಏನೋ 1091ಗೆ ಸಹಾಯವಾಣಿಗೆ ಒಂದು ಜೀಪ್ ಏನೋ ಹೊಸದಾಗಿ ಮೊನ್ನೆ ಏನೋ ಕೊಟ್ಟರು ಅವರು. ಆದಷ್ಟು ಟೋಲ್ ಫ್ರೀ ನಂಬರ್ ಯಾವ ವರ್ಕ್ ಆಗ್ತಾ ಇಲ್ಲ. ಅಲ್ಲಲ್ಲ, ಅವರು ಮತ್ತು ವಾಹನವನ್ನು ಕೊಟ್ಟಿದ್ರು. ಏನು ನೀವೇನೇ ಕಾರ್ಯ ಮಾಡಿದ್ರೆ 2 ನಿಮಿಷದಲ್ಲಿ ನಾನು ಸೂಪರ್ ಮ್ಯಾನ್ ತರ ಅಲ್ಲಿ ಬಂದಿರ್ತೀನಿ ಅನ್ನೋ ರೀತಿ ಅವ್ರಿಗೂ ಪಾಪ ಕೊಟ್ಟಿದ್ರು. ಬಟ್ ಅವ್ರಿಗೂ ನಿಜಕ್ಕೂ ಅಲ್ಲ, ನಿಜಕ್ಕೂ ಅವ್ರಿಗೂ ಅಗೌರವ ತರ್ತೇವೆ. ಯಾಕಂತಂದ್ರೆ ಅವರು 1091 ಏನ್ ಸಹಾಯವಾಣಿ ಇಟ್ಕೊಂಡಿದಾರ ಇಲ್ಲ ಅಂತ ಗೊತ್ತಿಲ್ಲ, ಇಟ್ಕೊಂಡಿಲ್ಲ. ಈಗ ಕರೆನೂ ಬರ್ತಾ ಇಲ್ಲ, ಏನೂ ಇಲ್ಲ. ಇದನ್ನೆಲ್ಲ ಸೇರಿ ಈಗ ನಾವು ಪಾಪ ನಾವು ನೋಡ್ತಾ ಇರ್ಬೋದು, ವಿಡಿಯೋದಲ್ಲಿ ನೋಡ್ತಾ ಇರ್ತೀರಾ. ಅವ್ರು ಒಬ್ಬ ಮಹಿಳಾರ ಹತ್ರ ಯಾವ ರೀತಿ ನಡ್ಕೊಬೇಕು ಅಂತ ಇವ್ರಿಗೆ ಅಧಿಕಾರಿ ಕೂಡ ಗೊತ್ತಿಲ್ಲ ಅನ್ಕೊಂತೀನಿ. ಬರೋವಾಗ ಕಿತ್ಕೊಳ್ತಾರೆ ಫೋನು. ಯಾವ ರೀತಿ ಅಂದ್ರೆ ಹಿಂಗೆ ಕಿತ್ಕೊಳ್ತಾರೆ. ಏನು ಇವ್ರ ಅಪ್ಪನ ಮನೆಯಿಂದ ಇವ್ರದ್ದೇನೋ ಆಸ್ತಿಲಿ ಕಿತ್ಕೊಂಡಂಗೆ ಕಿತ್ಕೊಳ್ತಾರೆ. ನಿಜಕ್ಕೂ ಇದು ತುಂಬಾ ಅಗೌರವ ತರುತ್ತೆ. ನಮ್ಮ ಜಿಲ್ಲೆಯಲ್ಲಿ ಏನೋ ಒಬ್ಬ ವರಿಷ್ಠ ಅಧಿಕಾರಿಗಳು, ಕನ್ನಿಕಾ ಸುಗ್ರೀವಾಲ್ ಒಬ್ಬ ಮಹಿಳಾ ವರಿಷ್ಠ ಅಧಿಕಾರಿ SP ಅವರು, ನಿಜಕ್ಕೂ ಅವ್ರ ಜಿಲ್ಲೆಯಲ್ಲಿ ಈ ತರ ನಡೀತಾ ಇರೋದು ನಿಜಕ್ಕೂ ಅವರು ನಮಗೆ SP ಅವರು ಕೂಡ ನಮಗೆ ತುಂಬಾ ಅಗೌರವ ತರ್ತಾ ಇದ್ದಾರೆ. ಯಾಕಂತಂದ್ರೆ ಅವ್ರ ಜಿಲ್ಲೆಯಲ್ಲಿ ಈ ತರ ಎಲ್ಲ ನಡೀತಾ ಇರೋದು ಅವ್ರ ಗಮನಕ್ಕೆ ಬಂದಿದೆಯೋ ಇಲ್ಲ ಅಂತ ಗೊತ್ತಿಲ್ಲ. ಅಲ್ಲ, ಅವ್ರಿಗೇನು ಗಮನಕ್ಕೆ ಬಂದಿದೆ, ಅವ್ರ ಗಮನಕ್ಕೆ ಗೊತ್ತಿದೆ. ಯಾಕಂದ್ರೆ ನಾನೇ ಕಾಲ್ ಮಾಡಿ ಅವ್ರಿಗೆ, ಮೇಡಮ್ ಈ ತರ ನಮ್ಮ ಪಕ್ಷದವ್ರ ಮೇಲೆ ಈ ತರ ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಅಂತ. ಹೌದಾ, ನನಗೆ ಗೊತ್ತಿಲ್ಲ, ನಾನು ತಿಳ್ಕೊಂಡು ಹೇಳ್ತೀನಿ ಅಂತ ಕಾಲ್ ಮಾಡಿದ್ರು. ಮತ್ತೆ ನಾನು ಕಾಲ್ ಮಾಡಿದ್ರೆ ಅವ್ರು ಪಿಕ್ ಸಹ ಮಾಡಿಲ್ಲ. ಬಟ್ ಈಗೆಲ್ಲ ಲೈವಲ್ಲಿ ನೋಡ್ತಾ ಇರ್ತಾರೆ, ಗೊತ್ತಿಲ್ಲ ಅವ್ರಿಗೆ. ಸರ್ಕಲ್ ಇನ್ಸ್ಪೆಕ್ಟರ್ ಏನ್ ಮಾಡ್ತಾರೋ ಅದೇ ಫೈನಲ್ ಅಂತ ನೋಡಿ. ಈಗಲೂ ಮಾಡ್ತಿದ್ದಾರೆ ಪಾಪ ಪದ್ಮ ಅವರು ಮಹಿಳಾ ಸಹಾಯವಾಣಿಗೆ ಹೋಗ್ತಾ ಇಲ್ಲ. ಪಾಪ ಸಹಾಯವಾಣಿಗೆ ಇನ್ನೊಂದು ಸಹಾಯವಾಣಿ ಹುಡುಕಬೇಕಾಗಿದೆ, ಆ ತರ ಸ್ಥಿತಿ ಆಗಿಬಿಟ್ಟು ಪಾಪ ನಿಜಕ್ಕೂ ದುರನಡ್ತಾನೆ ಅಂತಾನೆ ಅನ್ಕೊಳ್ಬೋದು. ನಾವು ನಾಳೆ ದಿನ ಬರ್ತೀವಿ, ನಾಳೆನೂ. ಮತ್ತು ಏನು ಇವತ್ತಿನ ದಿನ ಏನೆಲ್ಲ ಘಟನೆಗಳು ನಡೆದಿದೆಯೋ ಅದನ್ನು ಒಂದು ಕಂಪ್ಲೇಂಟನ್ನು ಮಾಡಿ ಅವರ ವಿರುದ್ಧ, ಯಾರು ಈ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ಕೃಷ್ಣಮೂರ್ತಿ ಅವರ ವಿರುದ್ಧ ಒಂದು FIR ದಾಖಲು ಮಾಡಬೇಕಂತ ಹೇಳ್ಬಿಟ್ಟು ಕೊಡ್ತೀವಿ. ಯಾಕಂತಂದರೆ ಒಬ್ಬ ಮಹಿಳೆಯರನ್ನ 6 ಗಂಟೆ ಆದಮೇಲೆ ಯಾವ ರೀತಿ ಬಂಧಿಸಿದ್ರು, ಯಾವ ಸೆಕ್ಷನ್ ಅಡಿಯಲ್ಲಿ ಬಂಧಿಸಿದ್ದಾರೆ, ಮತ್ತು ಲಿಖಿತ ರೂಪದಲ್ಲಿ ಕೊಡಬೇಕಾಗುತ್ತೆ. ಮತ್ತು ಅವ್ರ ವಿರುದ್ಧ ಅವರು ನೀವು ನೋಡಿರ್ಬೋದು ಆ ವಿಡಿಯೋದಲ್ಲಿ ಯಾವ ರೀತಿ ಎಳ್ದಾಡಿರ್ತಾರೆ ಅಂತ. ಅವರು ಅದೊಂದು ಕಂಪ್ಲೇಂಟ್ ಕೊಡ್ತೀವಿ, ಇದೊಂದು ಕಂಪ್ಲೇಂಟ್ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ KRS ಪಕ್ಷದವರು ಕುಗ್ಗಲ್ಲ. ಈಗೇನು ನಾವು ಅವ್ರು 7 ಜನದ ಮೇಲೆ ಆಗಿರ್ಬೋದು, ನಾವು ಮುಂಚೆ ಇದಕ್ಕಿಂತ ಒಂದು 4-5 ಕೇಸುಗಳನ್ನು ನಮ್ಮ ಮೇಲೆ ದಾಖಲೆ ಮಾಡಿದ್ವಿ. ಯಾವುದೇ ರೀತಿ ಇದುವರೆಗೂ ನಾವು ಯಾವುದು ಕುಗ್ಗಿಲ್ಲ. ಇದೆಲ್ಲ ನಮ್ಮ ಅಧ್ಯಕ್ಷರು ಹೇಳ್ತಾ ಇರ್ತಾರೆ, ಇದೆಲ್ಲ ಮೊದಲನೇ ಹೆಜ್ಜೆ ನಮಗೆ ಅಂತ. ಯಾವತ್ತು ನಾವು ಒಂದು ಅವರು ನಮ್ಮ ಕುಗ್ಗಿಸಲು ಪ್ರಯತ್ನ ಪಡ್ತಾರೋ ಆವಾಗ ನಾವು ಅನ್ಕೊಬೇಕು, ನಾವು ಅವ್ರಿಗಿಂತ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀವಿ, ನಾವು ಮಾಡ್ತಾ ಇರುವಂಥ ಕೆಲಸ ಪ್ರಾಮಾಣಿಕವಾಗಿದೆ ಅಂತ ಅಂದ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಮುಂದೆ ನಮ್ಮ ಮಹಿಳಾ ಅಧಿಕಾರಿ ಮಾತಾಡ್ತಾರೆ, ಪದಾಧಿಕಾರಿ ಅವರು ಲಕ್ಷ್ಮಕ್ಕ ಅವರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂತ ಮೋಹನ್ ಅವರು ಮಾತಾಡ್ತಾರೆ. ನಮಸ್ಕಾರ ಬಂಧುಗಳೇ. ಈಗ ನಾವು FIR ಅಲ್ಲಿ ಏನೋ ಅಲ್ಲಿ ಇದು ಮಾಡಿದ್ದಾರೆ ಅಂತ ತಿಳಿಸಿದ್ರು, ಯಾರು ವಿನೋದ್ ಅವರು ಅಂತ. ಏನೋ ನಾವು ಕಾರ್ಯ ಮಾಡ್ತಾ ಇದ್ರು ಇವರು ಪದೇ ಪದೇ ಬಂದು ತೊಂದರೆ ಕೊಡ್ತಾ ಇದ್ದಾರೆ ಅಂತ. ಅವ್ರಿಗೆ ಆಗಲಿ, ADCಗೆ ಆಗಲಿ ಅಥವಾ DC ಅವ್ರಿಗೆ ಆಗಲಿ ನನಗೆ ಕೇಳ್ಕೊಳ್ಳೋದಿಷ್ಟೇ, ಸುಮಾರು ಯಾವುದೋ ಒಂದು ಕಾರ್ಯಕ್ರಮಗಳಿಗೆ ಹೋಗ್ತೀರಾ, ಇನಾಗ್ರೇಷನ್ಸ್ ಮಾಡಿದ್ದನ್ನೆಲ್ಲ ಈಗ ಎಲ್ಲರೂ ಸೋಷಿಯಲ್ ಮೀಡಿಯಾ ಹೀರೋಗಳಾಗಕ್ಕೆ ಹೊರಟಿದ್ದೀರಾ ತಾವುಗಳು. ಸೊ ಇದನ್ನ ನೀವು ಕೆಲಸ ಮಾಡಿರೋದನ್ನ ಯಾಕೆ ನೀವು ಈಗ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರನೂ ಸಹ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ತಾ ಇರೋದನ್ನ, ಈ ಕೆಲಸ ಆಗಿದೆ ಅಂತ ಯಾಕೆ ಹಂಚ್ಕೊಂಡಿಲ್ಲ ನೀವು ಸೋಷಿಯಲ್ ಮೀಡಿಯಾದಲ್ಲಿ? ಹಾಗಿದ್ರೆ ತೋರಿಸಿ, ಇವಾಗ್ಲೂ ತೋರಿಸಬಹುದು ನೀವು. ಅಟ್ಲೀಸ್ಟ್ ಈಗ ನಾವು ಕೊಟ್ಟಿರೋ ಅರ್ಜಿಗೆ, ನಾವು ಕೊಟ್ಟಿರೋ ಮನವಿಗೆ ಒಂದು ಇನ್ನೂ ಉತ್ತರ ಕೊಡೋ ಯೋಗ್ಯತೆ ಇಲ್ಲ ನಿಮ್ಗೆ.
DC-ಗಾಗಿರ್ಬೋದು ADC-ಗಾಗಿರ್ಬೋದು ಮತ್ತೆ ಅವ್ರ ಕೆಳಗಿನ ಅಧಿಕಾರಿಗಳ ಮೇಲೆ ಒಂದು ಕ್ರಮ ತಗೊಳ್ಳೋ ಅರ್ಹತೆ ಇಲ್ಲ, ಯೋಗ್ಯತೆನೂ ಇಲ್ಲ. ನೀವು ಒಬ್ಬ ADC ಆಗಿ ಒಬ್ಬ ತಹಶೀಲ್ದಾರ್ನ ಸ್ಪಾಟಕ್ಕೆ ಕಳಿಸೋ ಇದಿಲ್ಲ ಅಂದ್ಮೇಲೆ ನೀವು ಹೋಗಿದ್ದೀರಾ ಅವ್ರನ್ನ. ಅದೆಲ್ಲ ನೆನೆ ಸಾಹೇಬ್ರು ಬರ್ತಾರೆ ಅಂತ, ಅದು ತಹಸೀಲ್ದಾರ್ನ ಒಬ್ಬ ADC ಆಗಿದ್ಕೊಂಡು ಸಾಹೇಬ್ರು ತಹಶೀಲ್ದಾರ್ ಆ ಮಟ್ಟದಲ್ಲಿ ತಾವಿದ್ದೀರಾ. ನಾವು ಹೋಗಿದ್ ದಿವಸ ನಾವು ಹೋಗಿ ಕೇಳಿದ ದಿವಸ ಕಾಲ್ ಮಾಡ್ತೀರಾ ಈಗ ಯಾರಿಗೋ ಒಬ್ರಿಗೆ, ಇನ್ನು 3 ದಿವಸದಲ್ಲಿ ಈ ಕೆಲಸ ಆಗ್ಬಿಡ್ಬೇಕು ಅಂತ. ಅದೇನ್ ನಿಮ್ಮ ವಾಕ್ಯಗಳನ್ನ ನಿಮ್ಮ ಕೆಳಾಧಿಕಾರಿಗಳು ಅದೆಷ್ಟು ಪಾಲಿಸ್ತಾ ಇದಾರೋ ಏನೋ, ನಿಮ್ಗೆ ಯಾವ ರೀತಿ ಗೌರವ ಕೊಡ್ತಾ ಇದಾರೆ ಅಂತ ಅಲ್ಲೇ ಗೊತ್ತಾಗ್ತಾ ಇದೆ. ನಿಮ್ಮ ಕೆಳಗಿನ ಅಧಿಕಾರಿಗಳು KRS ಪಕ್ಷದವರ ಬಿಲ್ಡಪ್ಗಳು ಏನು ADC ಅವ್ರದ್ದು ಇಮಿಡಿಯೇಟ್ ಇನ್ನು 3 ದಿವಸದಲ್ಲಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ತೀರಾ. ಇದುವರೆಗೂ ಸಾಲ್ವ್ ಆಗಿಲ್ಲ. ಈ ವಿಚಾರಗಳನ್ನ ನಾವು ಖುದ್ದಾಗಿ DC ಅವರಿಗೆ 3 ಬಾರಿ ಅವ್ರನ್ನ ಭೇಟಿ ಮಾಡೋದು ತುಂಬಾ ಕಷ್ಟ ಇದೆ. ಎನಿ ಟೈಮ್ VC ಮೀಟಿಂಗ್ಸ್ ಅಲ್ಲಿ ಇರ್ತಾರೆ, ಅದು ಇದು ಅಂತ ಹೇಳ್ಕೊಂಡು ಮೀಟಿಂಗ್ಸು. ಅವ್ರಿಗೇನಾದ್ರೂ ಹೊರಗಡೆ ಕಾರ್ಯಕ್ರಮ ಇತ್ತಂದ್ರೆ ಆ ದಿನ ಫುಲ್ಲು ಹೋಗೋದೇ ಇಲ್ಲ ಆಫೀಸ್ ಕಡೆ. ಸೊ ಹಂಗೆಲ್ಲ ಇದ್ಕೊಂಡು ನಾವು ವೇಟ್ ಮಾಡಿ ಒಂದು 3 ಬಾರಿ 4 ಬಾರಿ ಇದೇ ವಿಚಾರವಾಗಿ ಇಟ್ಕೊಂಡು ಅವರನ್ನ ಭೇಟಿ ಮಾಡಿದ್ವಿ. ಈಗ ಇವತ್ತು ಹೇಳಿದಿರಲ್ಲ ನನಗೆ, ನಾನೇ ಖುದ್ದಾಗಿ ಮಾನಿಟರ್ ಮಾಡ್ತೀನಿ ಅಂತಾರೆ. ಮೇ ಬಿ ಅವರು ಖುದ್ದಾಗಿ ಮಾನಿಟರ್ ಮಾಡೋ ಕಾರ್ಯಕ್ರಮಗಳು ಬೇರೆ ಇರ್ತವೆ, ಯಾವುದೋ ರಾಜಕಾರಣಿಗಳದೋ ಇಲ್ಲ ಯಾರಾದ್ರೂ ಇದರಲ್ಲಿ ಏನಾದ್ರು ಅವ್ರಿಗೆ ಲಾಭದಾಯಕದ ಕಾರ್ಯಗಳು ಇರ್ತಾವೇನೋ ಅಂತ ಕಾರ್ಯಗಳನ್ನ ಅವರು ಖುದ್ದಾಗಿ ಮಾನಿಟರ್ ಮಾಡ್ತಾರೆ ಅಂತ ಅನ್ಸುತ್ತೆ. ಮತ್ತೆ ಅಷ್ಟೇ, ಅದೇ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚ್ಕೊಳ್ಳೋದು ಮಾಡ್ತಾರೆ. ಇನ್ನು ಪೊಲೀಸ್ ಇಲಾಖೆಗೆ ಹೇಳ್ಬೇಕು ಅಂದ್ರೆ, ನಾವು ಬೆಳಗ್ಗೆಯಿಂದ ನಡೆದಿರೋ ಘಟನೆ ಹೇಳಿ. ಬೆಳಗ್ಗೆಯಿಂದ ನಡೆದಿರೋ ಘಟನೆ ಬಗ್ಗೆನೆ ಪೊಲೀಸ್ ಇಲಾಖೆಯವರು ನಾವು ಅಲ್ಲಿ ಹೋದ ಕ್ಷಣದಿಂದ ನಮ್ಮ ಜೊತೆನೆ ಇದ್ದಾರೆ. ಇನ್ನು ಯಾವಾಗ ಇವರು ವಿನೋದ್ ಯಾವಾಗ ಬಂದ್ರು ಏನು ಅಂತ ಅವರು ಸಹ ನಮ್ಗೆ, ಅವರು ಅಷ್ಟೇ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದೋ ಒಂದು ಫೋನ್ ಸಿಕ್ಬಿಡ್ತು ಅಂದ್ರೆ 4 ಜನ 10 ಜನ ಫೋಟೋ ಇಲ್ಲಿ ನಿಲ್ಸ್ಕೊಂಡು ಹಾಕ್ಬಿಟ್ಟು, ನೋಡಪ್ಪ ನಾವು ದೊಡ್ಡ ಒಂದು ಇದನ್ನ ಹಿಡಿದ್ಬಿಟ್ಟಿದ್ವಿ ಅನ್ನೋ ಘನಕಾರ್ಯ ಮಾಡಿದೀವಿ ಅಂತ ಒಂದು ಫೋಟೋ ಹಾಕಿ ಫೇಸ್ಬುಕ್ ಅಲ್ಲಿ, ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ಬಿಟ್ಟು, ನಾವು ನೋಡಿ ಇಂತಿಂತ ದೊಡ್ಡ ಪ್ರಕರಣಗಳನ್ನ ಹಿಡಿತಾ ಇದೀವಿ ಅಂತ ತೋರ್ಸ್ಕೊಂತೀರಾ. ಮತ್ತೆ ಇನ್ನುಳಿದಂತೆ ಎಷ್ಟು ಈಗ ಸುಮಾರು ಹೆಣ್ಮಕ್ಳ ಮೇಲೆ ಆಗಿರೋ ಕೇಸುಗಳ ಬಗ್ಗೆ ನಿಮ್ಗೆ ಮಾಹಿತಿ ಬಂದಿದ್ರೇನು? ಬೆಳಗ್ಗೆಯಿಂದ ಏನಾಯ್ತು, ಈಗ ಪ್ರತಿಭಟನೆ ಕುತ್ಕೊಂಡಾಗ ಏನಾಯ್ತು, ಏನೇನಾಯ್ತು? ಮತ್ತೆ ನೀವು ಇದಕ್ಕೆ ಏನಪ್ಪಾ ನಮ್ಗೆ ಇದು ಕೊಟ್ಟಿದ್ರಲ್ಲ ಉತ್ತರ ಪ್ರತಿಭಟನೆಗೆ, ಆ ಪ್ರತಿಭಟನೆಗೆ ನಮ್ಮ ಸಂವಿಧಾನದಲ್ಲಿ ಏನು ಹಕ್ಕಿದೆ, ನಿಮ್ಗೆ ಪ್ರತಿಭಟನೆ ನಿರಾಕರಿಸೋ ಹಕ್ಕೇ ಇಲ್ಲ. ಆ ಸಂವಿಧಾನನೂ ಫಾಲೋ ಮಾಡ್ತಾ ಇಲ್ಲ. FIR ಇಲ್ಲದೆ ಕರ್ಕೊಂಡ್ಬರೋದು ವಿಚಾರ. ಮತ್ತೆ ನಿಮಗೇನಾದ್ರೂ ಕಾನೂನು ಅರಿವು ಬಗ್ಗೆ ಏನಾದ್ರೂ ಬೇಕಿದ್ರೆ ನಮ್ಮ KRS ಪಕ್ಷದಿಂದ ಕಾನೂನು ಅರಿವು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ. ದಯವಿಟ್ಟು ಅದರಲ್ಲಿ ಸಾರ್ವಜನಿಕರಿಗೂ ಮುಕ್ತ ಆಹ್ವಾನ ಇರುತ್ತೆ, ನಿಮಗೂ ಇರುತ್ತೆ. ಅಲ್ಲ, ನಿಮಗೂ ಸ್ಪೆಷಲ್ ಆಗಿ ನಾವು ಬೇಕಾದ್ರೆ ಅರೇಂಜ್ ಮಾಡ್ಕೊಡ್ತೀವಿ. ಯಾವತ್ತಾದ್ರೂ ಒಂದು ದಿನಾಂಕ ನಿಗದಿ ಮಾಡಿ ಹೇಳಿ, ನಮ್ಮ ಕಡೆಯಿಂದ ನಿಮ್ಗೆ ಕಾನೂನು ಅರಿವು ಕಾರ್ಯಕ್ರಮನ ಉಚಿತವಾಗಿ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ. ಯಾಕಂದ್ರೆ ನಿಮ್ಗೆ ಇಲ್ಲಿರೋರಿಗೆ ಅದರ ಅರಿವು ಇಲ್ಲ. ಬರೀ ನಿಮ್ಮ ಮೇಲಧಿಕಾರಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳು ಏನ್ ಹೇಳ್ತಾರೋ ಅದನ್ನಷ್ಟೇ ಪಾಲನೆ ಮಾಡ್ತಾ ಇದ್ದಾರೆ ಹೊರತು, ನೀವು ಸಂವಿಧಾನದಲ್ಲಿ ಏನಿದೆ, ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಏನಿದೆ, ಅದನ್ನ ಯಾವುದನ್ನು ನೀವು ಫಾಲೋ ಮಾಡ್ತಾ ಇಲ್ಲ. ಯಾಕಂದ್ರೆ ಅದನ್ನು ಫಾಲೋ ಮಾಡ್ತಾ ಇದ್ದಿದ್ರೆ ನೀವು ಇವತ್ತು ನಮ್ಮ ಮೇಲೆ ಈ ಒಂದು ಸುಳ್ಳು ಪ್ರಕರಣ ಏನ್ ದಾಖಲು ಮಾಡಿದ್ರೆ ಅದನ್ನು ಮಾಡ್ತಾ ಇರ್ಲಿಲ್ಲ. ಯಾಕಂದ್ರೆ ನಾವು ಅಲ್ಲಿ ಬೆಳಗ್ಗೆ ಬಂದಾಗಿಂದನೂ ನೀವು ನಮ್ಮ ಮುಂದೆನೆ ಇದ್ದೀರಾ, ನಾವು ಅಲ್ಲೇ ಇದ್ದೀವಿ. ಸೊ ಈ ತರ ಸುಳ್ಳು ಪ್ರಕರಣಗಳು ಮಾಡೋದು, ಮತ್ತೆ ಏನೋ ಒಂದು ಎಂಡರ್ಸ್ಮೆಂಟ್ ಕೊಡಬೇಕು, ಇದು ಪ್ರತಿಭಟನೆಗೆ ಅನುಮತಿ ನಿರಾಕರಿಸಲಾಗಿದೆ ಅಂತ ಕೊಡೋದು. ನೀವೇನು ಅದೊಂದು 3 ಜಡ್ಜ್ಮೆಂಟ್ ಇಟ್ಕೊಂಡು ಕೊಟ್ಟಿದ್ದೀರಾ, 3 ಜಡ್ಜ್ಮೆಂಟ್ ಅಲ್ಲೂ ಪ್ರತಿಭಟನೆಗೆ ನಿರಾಕರಿಸಿ ಅಂತ ಯಾವ್ದು 3 ಜಡ್ಜ್ಮೆಂಟ್ ಇಲ್ಲ. ಸುಮ್ಮನೆ ಏನೋ ಹೇಳ್ಬೇಕು ಅಂತ ಹೇಳಿದೀರಾ. ಆ ಜಡ್ಜ್ಮೆಂಟ್ ನಿಮ್ಗೆ ಬೇಕಾದ್ರೆ ನಾನು ಇದೇ ವಾಟ್ಸಪ್ ಮಾಡ್ತೀನಿ. ಸರ್ಕಲ್ ಇನ್ಸ್ಪೆಕ್ಟರ್ಗೆ ಆಗ್ಬೋದು, ಬೇಕಾದ್ರೆ ಬೇರೆಯವ್ರಿಗೂ ಆಗ್ಬೋದು. ನಿಮ್ಮ ಹತ್ರ ಏನಾದ್ರು ಜಡ್ಜ್ಮೆಂಟ್ ಕಾಪಿ ಇಲ್ಲ ಅಂದ್ರೆ ನಾನು ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ ನಿನ್ನೆ, ಅದನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ನಿಮ್ಗೆ ಬೇಕಾದ್ರೆ ಕಳ್ಸಿಕೊಡ್ತೀನಿ, ಅದನ್ನು ಒಂದ್ಸತಿ ಓದಿ. ಸೊ ಇನ್ನು ಮುಂದೆ ಏನಾದ್ರು ಮೇಲಿನ ಅಧಿಕಾರಿಗಳ ಆಜ್ಞೆ ಪಾಲನೆ ಮಾಡೋರು ಆಗೋದ್ ಬಿಟ್ಟು ಕಾನೂನು ಪಾಲನೆ ಮಾಡಿ, ಸಂವಿಧಾನದಲ್ಲಿ ಏನಿದೆ ಅದನ್ನ ಪಾಲನೆ ಮಾಡಿ ನಿಮ್ಮ ಕರ್ತವ್ಯಗಳನ್ನು ನಿರ್ವಹಿಸಬೇಕು ಅಂತ ಹೇಳ್ತೀನಿ. ಇದಿಷ್ಟು ವಿಚಾರ. ಮತ್ತೆ DC ಆಫೀಸಲ್ಲಿ ಅವ್ರು ಹೇಳಿದಾರಲ್ಲ, KRS ಪಾರ್ಟಿಯವರು ಯಾವಾಗಲೂ ಬಂದು ನಮ್ಮನ್ನ
ಕೆಲಸಕ್ಕೆ ಅಡ್ಡಿ ಮಾಡ್ತಾರಂತ. ಈಗ ನೀವು ಕರೆಕ್ಟಾಗಿ ಅಧಿಕಾರಿಗಳಾಗಿದ್ರೆ ಅಲ್ಲಿ CC ಕ್ಯಾಮ್ರಾ ಇರುತ್ತೆ, ಅದನ್ನ ತೆಗಿಸಿ ಅದು ನೆಕ್ಸ್ಟ್ ಇದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾವ್ ಯಾವತ್ತಾದ್ರೂ ನಿಮ್ ಕೆಲಸಕ್ಕೆ ಅಡ್ಡಿ ಮಾಡಿದ್ರೆ ನೀವೇನ್ ಪನಿಷ್ಮೆಂಟ್ ಕೊಟ್ರೆ ನಾವ್ ಒಪ್ಕೋತೀವಿ. ಅಲ್ಲ ಇಲ್ಲ ಅಂದ್ರೆ ನೀವು ಎಂತ ಭ್ರಷ್ಟ ಅಧಿಕಾರಿಗಳು ಅಂತ ಹೇಳ್ಬಿಟ್ಟು ಇದ್ರಲ್ಲೇ ಗೊತ್ತಾಗುತ್ತೆ. ನೀವು ಇಲ್ಲ ಸಲ್ಲದ ಆಪಾದನೆಗಳು ಮಾಡಿದಿರಲ್ಲ, ನೀವು ಎಂತ ಭ್ರಷ್ಟರು ಅಂತೇಳಿ ಇದ್ರಲ್ಲಿ ಗೊತ್ತಾಗುತ್ತೆ. ನಿಮ್ಮ ಯೋಗ್ಯತೆಗೆ ನಿಮ್ಮ ಕೆಳಗ ಅಧಿಕಾರಿಗಳು ನಿಮ್ಮ ಮಾತು ಕೇಳೋ ಇದರಲ್ಲಿ ಇಲ್ಲ ಅಂದ್ರೆ ನೀವು ಯಾವ ಥರ ಅವ್ರನ್ನ ಟ್ರೀಟ್ ಮಾಡ್ತಾ ಇದ್ದೀರ ಅಂತ ಗೊತ್ತಾಗುತ್ತೆ. ಇದರಲ್ಲಿ ನಿಮ್ಗೆ ನಾಚಿಕೆ ಆಗಬೇಕು. ಎತ್ಕೊಂಡೋಗಿ ಕಾಡಲ್ಲಿ ಹಾಕ್ಕೊಂಡಿದ್ರೆ DC ಆಫೀಸ್ ಯಾರು ನೋಡಲ್ಲ, ಇಲ್ಲಿ ಮಾಡಲ್ಲ ಅಂತ ಹೇಳ್ಬಿಟ್ಟು ಮೊದಲು ಮೈತ್ರಿ ಅಂತಿದ್ರು ಇಲ್ಲಿ AC ಅವರು ಸಾಯಂಕಾಲ 7 ಗಂಟೆಗೆ ಇಲ್ಲಿಂದ ಹೋಗ್ತಾರೆ. ಅದೆಲ್ಲ ಬಿಟ್ಬಿಡ್ರಿ ಈಗ ಸಾಕು. ಈಗ ಬೇರೆ ಯಾರಾದರೂ ಮಾತಾಡ್ತೀರಾ? ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ, ರವಿಕೃಷ್ಣ ಪಕ್ಷದ ವೀರ ಸೈನಿಕರಿಗೆ, ಭ್ರಷ್ಟರೇ, ಪವಿತ್ರ ರಾಜಕಾರಣವನ್ನು ಬೆಳೆಸಲಿಗೆ, ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಮದ್ಯ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ. ಜೈ KRS.